ಸಿಎಂ ಮೇಲೆ ಬಹಳ ನಂಬಿಕೆ ಇಟ್ಟಿದ್ರಿ ಸರ್, ಸಿಕ್ಕೇ ಸಿಗುತ್ತೆ ಸಲ. ಇಲ್ಲ, ಅವರ ಮೇಲೆ ಇವತ್ತು ನಂಬಿಕೆ ಇದೆ. ಅವ್ರ ಕೈ ನಡೀತಾ ಇದ್ದಾಗ ನನಗೆ ತಪ್ಪು ಹೋಗುವಂಥ ಯಾವುದೇ ಭ್ರಮೆ ಇರ್ತಾ ಇರಲಿಲ್ಲ. ಆದರೆ ಅಲ್ಲಿ ತೀರ್ಮಾನ ತಗೊಳ್ಳುವಂತಹ ತಂಡನೇ ಬೇರೆ. ಹಾಗಾಗಿ ಇಲ್ಲಿ ಏನಾಗಿದೆ ಅನ್ನೋದನ್ನು ನಾನು ನೋಡ್ತೀನಿ. ಸಿಎಂ ಕೈ ನಡೆದಿದ್ರೆ ತಮಗೆ ಸಿಗ್ತಾ ಇತ್ತು ಅಂತ. CMನ ನಾನು ನಂಬಿದ್ದೇನೆ. ನಾನು ಅವರ ಮೇಲೆ ನನಗೆ ರೂಪ ಕೊಟ್ಟಂಥದ್ದಕ್ಕೆ ಅವರ ಮೇಲೆ ಇರುವಂಥ ಋಣನ ತೀರಿಸುವಂಥ ಜವಾಬ್ದಾರಿ ನನ್ನ ಮೇಲೆ ಇದೆ ಅಂತ ನಾನು ಈ ಹಿಂದೆನೂ ನಾನು ಹೇಳಿದ್ದೆ. ಆ ನಂಬಿಕೆ ಮತ್ತು ಪಕ್ಷದ ಎಲ್ಲ ವರಿಷ್ಠರಿಗೂ ಸಮಾನವಾಗಿ ನಾವು ಗೌರವಿಸುವಂಥ ಕೆಲಸ ಮಾಡಿಕೊಂಡೇ ಬಂದಿದ್ದೀವಿ. ಆದರೆ ನನ್ನ ನಂಬಿಕೆಗೆ ಎಲ್ಲೋ ಒಂದು ಕಡೆಗೆ ನನ್ನ ನಂಬಿಕೆ ತಪ್ಪೋ ಅಥವಾ ನಂಬಿದ ತಪ್ಪೋ ಅನ್ನೋದನ್ನು ನಾನು ವಿಶ್ಲೇಷಣೆ ಮಾಡ್ಕೊತೀನಿ. ಅಲ್ಲ, ಸಿಎಂ ಕೈ ನಡೆದಿಲ್ಲ ಅಂತನಾ? ಸಿಎಂದು ಇಲ್ಲಿ ನಮ್ಮ ಪಕ್ಷದಲ್ಲಿ ವರಿಷ್ಠರ ತೀರ್ಮಾನನೇ ಅಂತಿಮ. ಇವರ ಸಲಹೆ ಏನಿದೆ ಅವ್ರು ಕೊಟ್ಟಿದ್ದಾರೆ, ಅದನ್ನು ಪರಿಗಣಿಸಿಲ್ಲ ಅಥವಾ ಪರಿಗಣಿಸಿದ್ದಾರೆ ಅನ್ನೋದನ್ನು ನಾನು ವಿಶ್ಲೇಷಣೆ ನನ್ನ ಮಾಹಿತಿ ಪಡ್ಕೊಂಡು ನಾನು ಸಿಎಂ ಪಟ್ಟಿ ತಮ್ಮ ಹೆಸರಿತ್ತು ಅನ್ನುವಂಥ ಮಾಹಿತಿಗಳು ಭಾಳ. ನಾನು ಯಾವ ಪಟ್ಟಿನೂ ನಾನು ನೋಡಿಲ್ಲ. ಓಕೆ, ಯಾವ ಪಟ್ಟಿನೂ ನೋಡಿಲ್ಲ. ನಾನು ಯಾವ ವರಿಷ್ಠರಿಗೂ ನನಗೆ ಸಹಾಯ ಮಾಡಿ ನನಗೆ ಮಂತ್ರಿ ಮಾಡಿ ಅಂತ ಕೇಳೋನಲ್ಲ ಸರ್. ತಮ್ಮ ಆಶೀರ್ವಾದ ಇರಲಿ ಅಂತ ನಾನು ನಾಯಕರುಗಳನ್ನ ಭೇಟಿಯಾದಾಗ ಹೇಳಿದ್ದೇನೆ. ಒಳ್ಳೆಯ ಆಶೀರ್ವಾದ ಮಾಡಿದ್ದಾರೆ. ನೇರವಾಗಿ ಇನ್ನೊಂದು ಪ್ರಶ್ನೆ ಕೇಳಲ್ಲ. ಈ ಭಾಗದಲ್ಲಿ ಒಂದು ಮಾತಿದೆ, ತನ್ವೀರ್ ಸೇಠ್ಗೂ ಸಿದ್ದರಾಮಯ್ಯವ್ರಿಗೂ ಆಗಲ್ಲ, ಹೀಗಾಗಿನೇ ತಪ್ಪು ಅನ್ನೋದು ಇದು ಈ ಭಾಗದಲ್ಲಿ ಇರುವಂಥ ನೇರವಾದಂಥ ಮಾತು. ಅವ್ರ ಕ್ಷೇತ್ರಕ್ಕೂ ನನ್ನ ಕ್ಷೇತ್ರಕ್ಕೂ ಪೈಪೋಟಿನೇ ಇಲ್ವಲ್ರಿ. ನನ್ನ ಕ್ಷೇತ್ರದಲ್ಲಿ ನಾನು ಗೆದ್ದು ಬರ್ತೀನಿ, ಅವ್ರ ಕ್ಷೇತ್ರದಲ್ಲಿ ಅವ್ರು ಗೆದ್ದು ಬರ್ತಾರೆ. ಯಾವ ಪೈಪೋಟಿ ಇದೆ? ಜಿಲ್ಲೆ ಒಂದೇ ಅಲ್ವಾ? ಜಿಲ್ಲೆ ಒಂದೇ ಆಗಿರ್ಬೋದು. ನಾನು ಯಾರಿಗೂ ಅಗೌರವವಾಗಿ ನಡ್ಕೊಂಡಿಲ್ಲ. ಆದರೆ ಅವ್ರಿಗೆ ಕೊಡಬೇಕಾಗಿರೋಂಥ ಮಾನ್ಯತೆ ಮತ್ತು ಗೌರವದಲ್ಲಿ ಎಲ್ಲೂ ನಾನು ಕಡಿಮೆ ಮಾಡಿಲ್ಲ. ವಿಚಾರಗಳನ್ನ ವಿಮರ್ಶನೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಅವರ ಮಾತಿಗೆ ಯಾವತ್ತಾದರೂ 1-2 ಬಾರಿ ಅದು ವ್ಯತ್ಯಾಸಗಳಿದ್ದರೂ ಕೂಡ ಅದು ಅಭಿವೃದ್ಧಿಯ ದೃಷ್ಟಿಯಿಂದ, ಆಡಳಿತ ದೃಷ್ಟಿಯಿಂದ ನಾವು ಮಾಡ್ಕೊಂಡು ಬಂದಿರುವಂಥದ್ದು. ನಾನು ವರ್ಗಾವಣೆ ಮಾಡ್ಕೊಳ್ಳುವಂಥದ್ದು ಕೈ ಹಾಕಲ್ಲ. ನಾನು ವರ್ಗಾವಣೆಯಲ್ಲಿ ನನಗೇನೋ ನಾನು ಕೇಳಿದ್ದು ಹಾಕಿಲ್ಲ ಅನ್ನೋದು ವೈಮನಸ್ಸು ಇಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ವ್ಯವಸ್ಥಿತವಾದಂಥ ಗುಂಪುಗಾರಿಕೆ ನಮ್ಮಲ್ಲಿ ನಡೀತಾ ಇರುವಂಥದ್ರಲ್ಲಿ ಇದು ಇವತ್ತಿನ ಪಟ್ಟಿ ನೋಡಿದಂತಹ ಸಂದರ್ಭದಲ್ಲಿ ಭಾಳ ಸ್ಪಷ್ಟ ಆಗುತ್ತೆ. ನಿಮ್ಮ ಸಿದ್ದರಾಮಯ್ಯ ನಡುವೆ ಕೆಮಿಸ್ಟ್ರಿ ಚೆನ್ನಾಗಿದೆಯಾ? ಖಂಡಿತ ಚೆನ್ನಾಗಿದೆ. ನಾನು ಯಾರಿಗೂ ದ್ವೇಷ ಮಾಡ್ಕೊಂಡಿಲ್ಲ. ನೀವು ಮಾಡ್ತಾ ಇಲ್ಲ, ನಾನು ಕೇಳ್ತಾ ಇರೋದು. ಅವ್ರು ಮಾಡ್ತಾ ಇರೋ ಅವ್ರಿಗೆ ಕೇಳಬೇಕು. ಕೆಮಿಸ್ಟ್ರಿ ನಿಮಗೆ ಏನು ಅನಿಸ್ತಾ ಇದೆ ಅಂತ? ಆ ಕೆಮಿಸ್ಟ್ರಿ ವರ್ಕ್ ಆಗಿದೆಯಾ? ನೋಡಿ, ನನಗೆ ಅವರ ಮೇಲೆ ಇರುವಂಥ ಏನೋ ಒಂದು ಗೌರವ ಏನಿದೆ ಎಲ್ಲೂ ಕಮ್ಮಿ ಅಂತೂ ಆಗಿಲ್ಲ. ಆದರೆ ನಾನು ಯಾರಿಗೂ ಒತ್ತಾಯ ಹಾಕಿ ನನ್ನ ಪರನೇ ನಿಲ್ಲಬೇಕು ಅನ್ನೋ ಒತ್ತಾಯ ನಾನು ಯಾರಿಗೂ ಮಾಡಿಲ್ಲ. ಪಕ್ಷದ ಮೇಲೆ ಪೂರ್ಣ ಪ್ರಮಾಣದ ನಂಬಿಕೆ ಇತ್ತು. ಆ ನಂಬಿಕೆಗೆ ನನಗೆ ಸಿಗಬೇಕಾಗಿದ್ದಂತಹ ಗೌರವ ಸಿಕ್ಕಿಲ್ಲ. ಸಿದ್ದರಾಮಯ್ಯನವರೇ ತಪ್ಪಿಸಿದ್ರು ಅಂತ ಏನಾದ್ರು? ನಾನು ಯಾರ ಹೆಸರನ್ನು ಈಗ ಹೇಳಲ್ಲ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸಂಪೂರ್ಣವಾದಂತಹ ವಿಶ್ಲೇಷಣೆ ಮಾಡುವಂತಹ ಸನ್ನಿವೇಶ ಬರುತ್ತೆ. ಅದನ್ನು ಮಾಹಿತಿ ಸಂಗ್ರಹ ಮಾಡಿಕೊಂಡು ನನ್ನ ಕಾರ್ಯಕರ್ತರ ಭಾವನೆಗಳನ್ನ ನಾನು ಅರ್ಥ ಮಾಡಿಕೊಂಡು ಅವರ ಮಾತಿಗೆ ಗೌರವಿಸಬೇಕು ಅಥವಾ ನಾನು ಅದನ್ನು ಸರಿ ಮಾಡ್ಕೋಬೇಕು ಅನ್ನೋದನ್ನು ನೋಡಿ ಶೀಘ್ರದಲ್ಲೇ ನಾನು ನಿಮ್ಮ ಜೊತೆ ನನ್ನ ಭಾವನೆಗಳನ್ನ ನನಗೆ ರೂಪ ಕೊಟ್ಟಿರೋಂಥವ್ರು ಅವ್ರು ಏನಂತಾರೆ ಅದು ಕೇಳಬೇಕಾಗುತ್ತೆ. ನನಗೆ ರೂಪ ಕೊಟ್ಟಿದ್ದಾರೆ. ನಾನು ಚುನಾವಣೆನೇ ಬೇಡ ಅಂತವನು ನಿಲ್ಲಬೇಕು ಅಂತ ಹಠ ಮಾಡಿದ್ರು ನಿಂತಿದ್ದೇನೆ. ಈಗ ಅವರು ಇಲ್ಲ ನಿಮಗೆ ಅನ್ಯಾಯ ಆಗಿದೆ, ನಮಗೆಲ್ಲ ಅಗೌರವ ಆಗಿದೆ, ನೀವು ಹೊರಗೆ ಬನ್ನಿ ಅಂದರೆ ಬರಬೇಕಾಗುತ್ತೆ. ಜನನೇ ನಮಗೆ ರೂಪ ಕೊಟ್ಟಿರುವಂಥದ್ದು. ನನ್ನ ಕಾರ್ಯಕರ್ತರೇ ನನಗೆ ಪ್ರಾಣ ತ್ಯಜಿಸುವಂಥದ್ದಕ್ಕೂ ತಯಾರಾಗಿರುವಂಥವ್ರು. ಅವರ ಭಾವನೆಗಳಿಗೆ ಧಕ್ಕೆ ಬಂದಿದ್ದಾಗ ಅವರ ಮಾತಿಗೆ ನಾನು ಗೌರವಿಸಬೇಕಾಗಿ ಅದಾದಮೇಲೆ ಅದು ರಾಜಕಾರಣ ಮಾಡಬೇಕಾದ್ರೆ ಎಲ್ಲಿ ಮಾಡಬೇಕು, ಕಾಂಗ್ರೆಸ್ ಬಿಟ್ಟು ನಾನು ಎಲ್ಲೂ ಮಾಡಕ್ಕೆ ಹೋಗಲ್ಲ. ಭಾಳ ದೂರ ಇದೆ, ಆಲೋಚನೆ ಮಾಡಲ್ಲ. ಅಲ್ಲ, ತಮಗೊಂದು ಕ್ಲಾರಿಟಿ ಇದೆಯಾ ನನಗೆ ಇಂಥವರೇ ತಪ್ಪಿಸಿದ್ರು ಅಂತ? ನೋಡಿ, ಹೂವಪ್ಪುಗಳು ಬೇಡ. ನಾನು ಹೇಳ್ತಾ ಇಲ್ಲ, ಕೇಳಿ ಗಿರೀಶ್, ನಾನು ಹೇಳುವಂಥದ್ದು, ನಾನು ಯಾವುದೇ ಹೂವಪ್ಪುವ ಈ ಹಂತದಲ್ಲಿ ಮಾಡಕ್ಕೆ ಹೋಗಲ್ಲ. ಕಾಣದೇ ಇರುವಂಥ ಕೈ ಅಥವಾ ಗೊತ್ತಿರುವಂಥದ್ದೇ ಆಗಿರುವಂಥದ್ದು ನನಗೆ ಮಾಹಿತಿ ಇದ್ರೂ ಕೂಡ ನಾನು ಸಂಪೂರ್ಣವಾದಂಥ ಮಾಹಿತಿ ತಂದು ಅದನ್ನು ಸಾಕ್ಷಿ ಸಮೇತ ನಿಮ್ಮ ಮುಂದೆ ಹಂಚ್ಕೋತೀನಿ.
ನಂತರ ತೀರ್ಮಾನ ನಾನು ಜನರಿಗೆ ಬಿಡ್ತೇನೆ. ಅದನ್ನೇ ನಾನು ಕೇಳ್ತಾ ಇರೋದು. ತಮಗೆ ನೀವು ಹೇಳ್ಬೇಡಿ ಬಹಿರಂಗ, ತಮಗೆ ಕ್ಲಾರಿಟಿ ಇದೆಯಾ ಇಂಥವರೇ ತಪ್ಪಿಸಿದ್ರು ಅಂತ? ನನಗೆ ಮಾಹಿತಿ ಇದೆ, ಆದರೆ ಅದು ದೃಢಪಡಿಸ್ಕೊಂಡು ನಾನು ನಂತರ ಬಹಿರಂಗಪಡಿಸ್ತೇನೆ. ಯಾವ ಭಾಗದವರು ಸರ್? ಕರ್ನಾಟಕ ನಾಯಕರು. ಕರ್ನಾಟಕಲೇ ಸರ್? ಬೆಂಗಳೂರವರ, ಮೈಸೂರವರ? ನಾನು ನನ್ನ ಮಾತಿನಲ್ಲಿ ಭಾಳ ಸ್ಪಷ್ಟತೆ ಇದೆ. ವರಿಷ್ಠರಿಂದ ನನಗೆ ತೊಂದರೆ ಆಗಿಲ್ಲ. ನನ್ನ ನಾಯಕರು, ನಾನು ನಂಬಿರುವಂಥ ನಾಯಕರಿಂದ ನನಗೆ ಅನ್ಯಾಯ ಆಗಿದೆ. ಏನು ಮಾತಾಡಬೇಕು ನಾನು ಬಹಿರಂಗಪಡಿಸುವಂಥ ಸಂದರ್ಭದಲ್ಲಿ ಸಾಕ್ಷಿ ಸಮೇತ ನಾನು ಯಾರ ಹೆಸರನ್ನು ಹೇಳಲ್ಲ. ಇವತ್ತು ಏನು ನಾನು ಪ್ರಾರಂಭದಲ್ಲೇ ಹೇಳಿದ್ದೇನೆ, ಯಾರಿಗೆ ಅವಕಾಶ ಸಿಕ್ಕಿದೆ ಅವ್ರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ರಾಜ್ಯದಲ್ಲಿ ಉತ್ತಮವಾದಂಥ ಸರ್ಕಾರ ಕೊಡಲಿ. ನನ್ನ ನಿರೀಕ್ಷೆ ಖುಷಿಯಾಗಿದೆ. ಅದನ್ನು ನನ್ನ ಕಾರ್ಯಕರ್ತರು, ನನ್ನ ಅಭಿಮಾನಿಗಳು, ನನ್ನನ್ನು ರೂಪ ಕೊಟ್ಟಂತಹ ಜನ ನನಗೆ ಏನು ಮಾರ್ಗದರ್ಶನ ಕೊಡ್ತಾರೆ ಅದರ ಮೇಲೆ ನಾನು ಮುಂದಿನ ಹೆಜ್ಜೆ ಹಾಕ್ತೀನಿ. ನಿಮ್ಮ ಕಾಂಗ್ರೆಸ್ನ ವೋಟ್ ಬ್ಯಾಂಕಿಂಗ್ ಪೆಟ್ಟಾಗಲ್ವಾ? ಯಾಕಂದರೆ ಪರ್ಟಿಕ್ಯುಲರ್ ಮುಸ್ಲಿಂ ಕಮ್ಯುನಿಟಿ ಅದು ನಾನು ಯಾವತ್ತೂ ಜನ ನನ್ನ ಕೈನಲ್ಲಿ ಇದ್ದಾರೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಕೆಲವರು ಹೇಳಿದ್ದಾರೆ, ಧಮಕಿ ಕೊಟ್ಟಿದ್ದಾರೆ, ಅಂಥವ್ರಿಗೆ ಮಣೆ ಹಾಕಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇದನ್ನು ನೋಡೋಣ. ಅಲ್ಲ, ಅದೇ ನಿಮ್ಮ ಪಾರ್ಟಿಯ ಒನ್ಲೈನ್ ಅಜೆಂಡಾ, ಧಮಕಿ ಕೊಟ್ಟವ್ರಿಗೆ ಮಾತ್ರ ಸಚಿವ ಸಂಪುಟ ಅಂತ ಸರ್, ಅದು ನೀವು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ನಾನು ನನ್ನ ಮಾತಿನಲ್ಲಿ ಭಾಳ ಸ್ಪಷ್ಟತೆಯಿಂದ ಹೇಳ್ತಾ ಇದ್ದೇನೆ. ಇವತ್ತು ನಡೀತಾ ಇರುವಂಥದ್ದು ಈ ಕ್ಷಣಕ್ಕೆ ಯಾವುದೇ ಮಾಹಿತಿನೂ ಯಾರಿಂದನೂ ಬಂದಿಲ್ಲ. ನನಗೆ ತಪ್ಪಿರುವಂತಹ ಮಾಹಿತಿ ದಟ್ಟವಾಗಿ ನನಗೆ ಬಂದಿದೆ. ಆ ಕಾರಣಕ್ಕಾಗಿ ನನ್ನ ನಂಬಿಕೆಗೆ ದ್ರೋಹ ಆಗಿದೆ. ಮುಂದಿನ ದಿನಗಳಲ್ಲಿ ನನಗೆ ದ್ರೋಹ ಬಗೆಹರಿಸಿದವರು ಯಾರು, ನನ್ನನ್ನು ಸಹಿಸಿಕೊಳ್ಳದೆ ನನ್ನನ್ನು ತಪ್ಪಿಸುವಂಥದ್ದು ಯಾರು, ನನ್ನ ಜನ ನನಗೆ ಏನು ಆದೇಶ ಕೊಡ್ತಾರೆ ಅದರ ಮೇಲೆ ನಾನು ನಿರ್ಧಾರ ಕೈಗೊಳ್ತೇನೆ. ಮಾತಾಡಿದ್ರೆ ಸರ್? ಇಲ್ಲ, ಇನ್ನೂ ಯಾರೂ ಮಾತಾಡಿಲ್ಲ.